ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ 3 IPL ಮ್ಯಾಚ್ ಆದರೆ 5 FIR ಈಗ ದಾಖಲಾಗಿದೆ. ಬ್ಲಾಕ್ ಟಿಕೆಟ್ ಮಾರಾಟ ಸಂಬಂಧ 4 FIR ದಾಖಲಾಗಿದೆ ಅನ್ನುವಂಥ ವಿಚಾರ. RCB ಚೆನ್ನೈ ಮ್ಯಾಚ್ ದಿನ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದ್ರು. ಹಾಗಾಗಿ ಪಟಾಕಿ ಸಿಡಿಸಿದ್ದವರ ಮೇಲೆ ಇದೀಗ ಮತ್ತೊಂದು FIR ದಾಖಲಾಗಿದೆ. ಅಕ್ರಮವಾಗಿ ಟಿಕೆಟ್ ಸೇಲ್ ಮಾಡಿದಂತ ಸಂಬಂಧ 6 ಜನರ ಬಂಧನವನ್ನ ಮಾಡಲಾಗಿದೆ. 1500 ರೂಪಾಯಿ ಟಿಕೆಟ್ಗೆ 15,000ಕ್ಕೆ ಮಾರಾಟವನ್ನ ಮಾಡಲಾಗಿದೆ. 1500 ರೂಪಾಯಿ ಇರುವಂತಹ ಟಿಕೆಟ್ ಏನಿದೆ ಅದನ್ನ 15,000ಕ್ಕೆ ಮಾರಾಟವನ್ನ ಮಾಡಲಾಗಿತ್ತು. ಕಾಳಸಂತೆಯಲ್ಲಿ ಆರೋಪಿಗಳು ಮಾರಾಟವನ್ನ ಮಾಡ್ತಾ ಇದ್ರು. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಈಗ 5 FIR ದಾಖಲಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ 3 IPL ಮ್ಯಾಚ್ ನಡೆದಿದ್ದು ಈ ಎಲ್ಲ ಬೆಳವಣಿಗೆಯ ನಡುವೆ 5 FIRಗಳು ಕೂಡ ದಾಖಲಾಗಿದೆ ಅನ್ನುವಂತಹ ವಿಚಾರ ಇದೀಗ ತಿಳಿದು ಬರ್ತಾ ಇದೆ. ಅಕ್ರಮವಾಗಿ ಟಿಕೆಟ್ ಅನ್ನ ಸೇಲ್ ಮಾಡಬಾರದು ಅಂತ ಗೊತ್ತಿದ್ರೂ ಕೂಡ ಕೆಲವೊಂದಿಷ್ಟು ತಂಡ ಸೇರಿ ಈ ರೀತಿಯಾಗಿ ಟಿಕೆಟ್ ಅನ್ನ ಮಾರಾಟ ಮಾಡುವಂತಹ ದಂಧೆ ಇರುತ್ತೆ. ಯಾವಾಗ ಅಕ್ರಮವಾಗಿ ಟಿಕೆಟ್ ಅನ್ನ ಸೇಲ್ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲೇ ಪೊಲೀಸರು ದಾಳಿಯನ್ನ ನಡೆಸಿ ಆ ಆರೋಪಿಗಳನ್ನ ಹಿಡಿದಿದ್ರು. ಸದ್ಯ ಈಗ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ 5 FIR ದಾಖಲಾಗಿದೆ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಂತ ಆರೋಪಿಗಳನ್ನ ಹಿಡಿಯಲಾಗಿದೆ. ಹಾಗೆ ಇವತ್ತು RCB ಡೆಲ್ಲಿ ತಂಡಗಳ ನಡುವೆ ಮ್ಯಾಚ್ ಇರಲಿದೆ. ಅಕ್ರಮವಾಗಿ ಟಿಕೆಟ್ ಮಾರಾಟ, ಮೊಬೈಲ್ ಕಳುವು ಆಗಿರಬಹುದು, ಪರ್ಸ್ ಕಳ್ಳರ ಮೇಲೆ ಇದೀಗ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಭದ್ರತೆಗಾಗಿ 2,000 ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಸ್ಟೇಡಿಯಂ ಸುತ್ತಲೂ 7 ವಿಶೇಷ ತಂಡವನ್ನ ರಚಿಸಿ ನಿಗಾ ವಹಿಸಲಾಗಿದೆ. 2026ರ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ಇವತ್ತು ನಡೀತಾ ಇದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ 3:30ರಿಂದ ಆರಂಭವಾಗಲಿರುವ ಈ ಪಂದ್ಯ ಕನ್ನಡಿಗರು ವರ್ಸಸ್ ಕರ್ನಾಟಕದ ತಂಡದ ನಡುವಿನ ಕಾಳಗ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಡೆಲ್ಲಿ ತಂಡದಲ್ಲಿ ಕನ್ನಡಿಗರಾದ KL ರಾಹುಲ್ ಹಾಗೆ ಕರುಣ್ ನಾಯರ್ ಇದ್ದಾರೆ. ಹೀಗಾಗಿ ಈ ಪಂದ್ಯ ಕನ್ನಡಿಗರಿಗೂ ಕೂಡ ಬಹಳ ವಿಶೇಷ. ಇನ್ನು ಈ ಪಂದ್ಯವನ್ನ ಮತ್ತಷ್ಟು ವಿಶೇಷಗೊಳಿಸುವಂತ ಸಲುವಾಗಿ RCB ಈ ಪಂದ್ಯದಲ್ಲಿ ಗ್ರೀನ್ ಜರ್ಸಿಯನ್ನ ಧರಿಸಿ ಕಣಕ್ಕೆ ಇಳಿಯುತ್ತೆ. ವಾಸ್ತವವಾಗಿ 2011ರ IPL ಆವೃತ್ತಿಯಿಂದ RCB ತಂಡ ಸೀಸನ್ ನಲ್ಲಿ ಆಡುವ ಒಂದು ಪಂದ್ಯದಲ್ಲಿ ಹಸಿರು ಜರ್ಸಿಯನ್ನ ತೊಟ್ಟು ಕಣಕ್ಕೆ ಇಳಿಯುತ್ತೆ. ಕಾರಣ ತನ್ನ ಅಭಿಮಾನಿಗಳಲ್ಲಿ ಸ್ವಚ್ಛ ಮತ್ತು ಪರಿಸರದ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತಹ ಸಲುವಾಗಿ ಈ ಹಸಿರು ಜರ್ಸಿಯನ್ನ ಸದ್ಯ ತಂಡ ಧರಿಸಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಈಗ ಬೆಂಗಳೂರಿನಲ್ಲಿ 3 IPL ಮ್ಯಾಚ್ ನಡೆದ್ರೆ 5 FIR ದಾಖಲಾಗಿದೆ. ಯಾವೆಲ್ಲ ಕಾರಣಕ್ಕಾಗಿ ಇದು ಒಂದು ಭಾಗವಾದ್ರೆ, ಇನ್ನೊಂದು ಕಡೆ ಇವತ್ತಿನ ಮ್ಯಾಚ್ ಅದರಲ್ಲೂ ಕೂಡ ಅಕ್ರಮವಾಗಿ ಟಿಕೆಟ್ ಮಾರಾಟ ಆಗಿರಬಹುದು, ಈಗಾಗಲೇ ನಡೀತಾ ಇರುವಂತಹ ಕಳ್ಳತನ ಆಗಿರಬಹುದು, ಅದೆಲ್ಲದಕ್ಕೆ ಪೊಲೀಸರು ಯಾವ ರೀತಿಯಾದಂತಹ ಬಿಗಿ ಭದ್ರತೆಯನ್ನು ವಹಿಸ್ತಾ ಇದ್ದಾರೆ? ದಿವ್ಯಾ, RCB ಪಂದ್ಯಾವಳಿ ಯಾವಾಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರಂಭವಾಯಿತೋ ಅಲ್ಲಿಂದಲೇ ಅಕ್ರಮಗಳು ಆರಂಭ ಆಯಿತು ಅಂತಾನೆ ಕೂಡ ಹೇಳಬಹುದು. ಯಾಕಂತಂದ್ರೆ ಇದುವರೆಗೂ ಕೂಡ ಕಾಳಸಂತೆಯಲ್ಲಿ ಟಿಕೆಟ್ ಮಾರುವಂತರಾಗಿರಬಹುದು, ಅದೇ ರೀತಿಯಾಗಿ ಮೊಬೈಲ್ ಕಳ್ಳತನ ಆಗಿರಬಹುದು ಮತ್ತು ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡುವಂತದ್ದು. ಅದರಲ್ಲೂ ಕೂಡ RCB ವರ್ಸಸ್ ಚೆನ್ನೈ ಪಂದ್ಯ ನಡೀತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಆ ಸಂದರ್ಭದಲ್ಲಿ RCB ಗೆದ್ದಂತಹ ವೇಳೆ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದಂತಹ ಕೆಲವರ ವಿರುದ್ಧವಾಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಇದೊಂದು ಭಾಗ. ಇನ್ನು ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಟಿಕೆಟ್ ಮಾರುವಂತದ್ದಾಗಿರಬಹುದು ಮತ್ತು ಮೊಬೈಲ್ ಕಳ್ಳತನ ಆಗಿರಬಹುದು, ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ತೊಡಕೊಂಡಂತರ ವಿರುದ್ಧವಾಗಿ ಮತ್ತೆ ಆ ಪ್ರಕರಣಗಳು ದಾಖಲಾಗಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಈ 1,500 ರೂಪಾಯಿ ಮೌಲ್ಯದ ಟಿಕೆಟ್ ಅನ್ನ 15,000 ರೂಪಾಯಿವರೆಗೂ ಕೂಡ ಕಾಳಸಂತೆಯಲ್ಲಿ ಮಾರಾಟ ಮಾಡುವವರ ವಿರುದ್ಧವಾಗಿ CCB ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು ಮತ್ತು ಸ್ಥಳೀಯ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಹಲವರನ್ನ ಲಾಕ್ ಮಾಡಲಾಗಿತ್ತು. ಇದೊಂದು ಭಾಗ. ಇನ್ನು ಮೊನ್ನೆ ತಾನೇ CCB ಪೊಲೀಸರು ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕ್ಯಾಂಟೀನ್ ನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯೊಬ್ಬ ಏನಿದ್ದಾನೆ, ಆತ 150ಕ್ಕೂ ಹೆಚ್ಚು ಟಿಕೆಟ್ ಗಳನ್ನ ಮಾರಾಟ ಮಾಡುವ ಇರಾದೆಯನ್ನು ಹೊಂದಿಕೊಂಡು ಆತನ ಬಳಿ ಟಿಕೆಟ್ ಅನ್ನ ಇಟ್ಕೊಂಡಿರುವಂತದ್ದು ಕೂಡ ಗೊತ್ತಾಗಿತ್ತು. ಆ ಟಿಕೆಟ್ ಗಳನ್ನು ಕೂಡ ವಶಪಡಿಸಿಕೊಂಡು ತನಿಖೆಯನ್ನು ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಆ ಒಂದು ಪ್ರಕರಣದಲ್ಲಿ KSCA ಒಬ್ಬ ಮೆಂಬರೇ ಇರುವಂತದ್ದು ದೊಡ್ಡ ಶಾಕಿಂಗ್ ಕೂಡ ಕಾರಣ ಆಗಿರುವಂತದ್ದು. ಹೀಗಾಗಿ ಆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮತ್ತು ಇವತ್ತಿನ ಒಂದು ಪಂದ್ಯ ಏನಿದೆ, ಇವತ್ತಿನ DC ವರ್ಸಸ್ RCB ನಡುವಿನ ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸೂಕ್ಷ್ಮವಾದಂತಹ
ಆ ಎಚ್ಚರಿಕೆಯನ್ನ ಸಾರ್ವಜನಿಕರಿಗೆ ಕೊಟ್ಟಿರುವಂತದ್ದು. ಟಿಕೆಟ್ ಇರೋರು ಮಾತ್ರ ಕ್ರೀಡಾಂಗಣದ ಬಳಿ ಬರಬೇಕು, ಇಲ್ದಿದ್ರೆ ಯಾರು ಕೂಡ ಬರಬೇಡಿ ಅನ್ನೋ ಒಂದು ಆಂಗಲ್ ನಲ್ಲಿ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿತ್ತು. ಇನ್ನು ಭದ್ರತೆಯ ವಿಚಾರವಾಗಿ ಅಂದ್ರೆ ಮೊಬೈಲ್ ಕಳ್ಳತನ ಆಗಿರಬಹುದು, ಕಾಳಸಂಚಿಯಲ್ಲಿ ಟಿಕೆಟ್ ಮಾರುವಂತದ್ದಾಗಿರಬಹುದು, ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಒಂದು ಆಂಗಲ್ ಅಲ್ಲಿ 2,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಮತ್ತು ಪೊಲೀಸರು ಕೂಡ ಮಫ್ತಿಯಲ್ಲಿ ಓಡಾಡ್ತಾ ಇರ್ತಾರೆ. ಯಾರಾದ್ರೂ ಕೂಡ ಅನುಮಾನಾಸ್ಪದವಾಗಿ ಓಡಾಡುವಂತಹ ಸಂದರ್ಭದಲ್ಲಿ, ಕಂಡು ಬಂದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಮತ್ತು ಈ ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟ ಮಾಡುವಂತವರ ವಿರುದ್ಧವಾಗೂ ಕೂಡ ಸಿಸಿಬಿ ಅಧಿಕಾರಿಗಳಾಗಿರಬಹುದು ಮತ್ತು ಸ್ಥಳೀಯ ಪೊಲೀಸರು ಕೂಡ ಹದ್ದಿನ ಕಣ್ಣನ್ನು ಇಟ್ಟಿರುವಂತದ್ದು. ಇನ್ನು ಈ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂತದ್ದು ಅಂದ್ರೆ ಟಿಕೆಟ್ ಫ್ಯಾನ್ಸ್ಗೆ ಸಿಗೋದಿಲ್ಲ ಅನ್ನೋ ಒಂದು ಸಾಕಷ್ಟು ಆಕ್ರೋಶಗಳು ಕೂಡ ಇದೆ. ಇದರ ನಡುವೆಯೇ ಕಾಳಸಂತೆಯಲ್ಲಿ ಟಿಕೆಟ್ ಮಾರೋರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಕೆಸಿಎ ಒಂದು ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಮತ್ತು ಟಿಕೆಟ್ ಅನ್ನ ಸೇಲ್ ಮಾಡೋದಕ್ಕೆ ಅನುವು ಮಾಡಿಕೊಡ್ತಾ ಇರುವಂತದ್ದು ಸಾಕಷ್ಟು ಟೀಕೆಗೂ ಕೂಡ ಕಾರಣ ಆಗ್ತಾ ಇದೆ. ಈ ಆಂಗಲ್ ನಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ತುಂಬಾ ಸೂಕ್ಷ್ಮವಾದಂತಹ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗ ಇವತ್ತಿನ ಪಂದ್ಯದ ವೇಳೆ ಏನಾದ್ರೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಜನಸಂದಣಿ ಹೆಚ್ಚಾಗಬಾರದು ಅನ್ನೋ ಆಂಗಲ್ ಅಲ್ಲಿ ಏನೆಲ್ಲ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅದು ಈ 3 ಮ್ಯಾಚ್ ವರೆಗೂ ಕೂಡ ಸಕ್ಸಸ್ ಆಗಿರುವಂತದ್ದು. ಆದ್ರೆ ಮೊಬೈಲ್ ಕಳ್ಳತನದಂತಹ ಪ್ರಕರಣಗಳು ಆಗಾಗ ಕಂಡು ಬರ್ತಾ ಇರೋದ್ರಿಂದಾಗಿ ಆ ಬಗ್ಗೆನೂ ಕೂಡ ಕಬ್ಬನ್ ಪಾರ್ಕ್ ಪೊಲೀಸರು ಸಾಕಷ್ಟು ನಿಗಾವನ್ನ ವಹಿಸ್ತಾ ಇರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ತರುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಇವತ್ತಿನ ಡಿಸಿ ವರ್ಸಸ್ ಆರ್ಸಿಬಿ ನಡುವಿನ ಪಂದ್ಯದ ವೇಳೆ ಟ್ರಾಫಿಕ್ ಆಗಬಾರದು ಅನ್ನೋ ಒಂದು ಕಾರಣಕ್ಕೆ ಆಯಕಟ್ಟಿನ ಜಾಗದಲ್ಲಿ ಅಂದ್ರೆ ಕೆಲವೊಂದು ಪ್ರದೇಶಗಳನ್ನು ಕೂಡ ಗುರುತಿಸಲಾಗಿದೆ. ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಆಗಿರಬಹುದು, ಕಂಠೀರವ ಸ್ಟೇಡಿಯಂ ಆಗಿರಬಹುದು, ಬೇರೆ ಬೇರೆ ಕಡೆಗಳು ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಇನ್ನು ಸ್ಟೇಡಿಯಂ ಸುತ್ತಮುತ್ತ ಇರುವಂತಹ ರಸ್ತೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಕೂಡ ಇರುವುದಿಲ್ಲ. ಎಲ್ಲೆಂದ್ರಲ್ಲಿ ಬೇಕಾಬಿಟ್ಟಿಯಾಗಿ ವಾಹನಗಳನ್ನ ಪಾರ್ಕ್ ಮಾಡಿದ್ರೆ ಅವುಗಳನ್ನ ಟೋ ಮಾಡುವಂತಹ ಕೆಲಸಕ್ಕೂ ಕೂಡ ಟ್ರಾಫಿಕ್ ಪೊಲೀಸರು ಮುಂದಾಗ್ತಾರೆ. ಒಟ್ಟಾರೆ ಇವತ್ತಿನ ಪಂದ್ಯ ಏನಿದೆ ಅದು ಯಾವುದೇ ರೀತಿಯಲ್ಲೂ ಕೂಡ ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅದೆಲ್ಲ ಮಾಡಿದ್ದಾರೆ. ಮತ್ತು ಕಾಳಸಂತೆಯಲ್ಲಿ ಟಿಕೆಟ್ ಗಳನ್ನ ಮಾರಾಟ ಮಾಡೋರ ವಿರುದ್ಧವಾಗಿ ಸಮರ ಸಾರುವಂತಹ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು. ದಿವ್ಯಾ, ಓಕೆ ವಿಶ್ವನಾಥ್, ಹಾಗೆ ಆರ್ಸಿಬಿ ತಂಡ ಇವತ್ತು ಗ್ರೀನ್ ಜರ್ಸಿಯಲ್ಲಿ ಮಿಂಚೋದಕ್ಕೆ ರೆಡಿ ಆಗಿದೆ. ಏನಿದು ಗ್ರೀನ್ ಜರ್ಸಿಯ ವಿಶೇಷತೆ ಅಂತ ಹೇಳಿದ್ರೆ ವಿಶ್ವನಾಥ್? ದಿವ್ಯಾ, 2011ರಲ್ಲೂ ಕೂಡ ಈ ರೀತಿಯಾದಂತಹ ಗ್ರೀನ್ ಜರ್ಸಿಯನ್ನ ಬೆಂಗಳೂರಿನ ತವರು ಕ್ರೀಡಾಂಗಣದಲ್ಲಿ ಆಡುವಂತಹ ಸಂದರ್ಭದಲ್ಲಿ ಗ್ರೀನ್ ಜರ್ಸಿಯನ್ನ ಆರ್ಸಿಬಿ ವಿಶೇಷವಾಗಿ ಧರಿಸಿ ಆಡುತ್ತೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಪರಿಸರದ ಬಗ್ಗೆ ಅರಿವನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಮತ್ತು ಪರಿಸರ ಜಾಗೃತಿಯನ್ನ ಮೂಡಿಸಬೇಕು. ಮತ್ತು ನಮ್ಮ ತಂಡದಿಂದ, ಯಾಕಂತಂದ್ರೆ ಆರ್ಸಿಬಿ ಫ್ರಾಂಚೈಸಿ ಯಾವ ರೀತಿ ಇದೆ ಅಂತಂದ್ರೆ ವಿಶ್ವದಲ್ಲೇ ಅತಿ ಹೆಚ್ಚು ಕ್ರಿಕೆಟ್ ಅಭಿಮಾನಿಗಳನ್ನ ಹೊಂದಿರುವಂತಹ ಒಂದು ಫ್ರಾಂಚೈಸಿ ತಂಡ. ಹೀಗಾಗಿನೇ ಇದರ ಮುಖಾಂತರವಾಗಿ ಏನು ಒಂದು ಪರಿಸರದ ಬಗ್ಗೆ ಅರಿವನ್ನ ಮೂಡಿಸಿದಂತಹ ಸಂದರ್ಭದಲ್ಲಿ ಹೆಚ್ಚು ಜನಕ್ಕೆ ತಲುಪಬೇಕು ಅನ್ನೋ ಒಂದು ಆಂಗಲ್ ಅಲ್ಲಿ ಈ ರೀತಿಯಾದಂತಹ ಹಸಿರು ಜರ್ಸಿಯನ್ನ ಧರಿಸಿ ಆಡುವಂತಹ ಕೆಲಸಕ್ಕೂ ಕೂಡ ಆರ್ಸಿಬಿ ಆಟಗಾರರು ಮುಂದಾಗ್ತಾರೆ ಮತ್ತು ಫ್ರಾಂಚೈಸಿ ಕೂಡ ಇದಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು. ಅಂದ್ರೆ ಇದುವರೆಗೂ ಕೂಡ ಯಾವ ತಂಡವೂ ಮಾಡದಂತಹ ಕೆಲಸವನ್ನ ಆರ್ಸಿಬಿ ತಂಡ ಅನೇಕ ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಮಧ್ಯಾಹ್ನದ ಪಂದ್ಯವಾಗಿರೋದ್ರಿಂದ ಆರ್ಸಿಬಿ ಹಸಿರು ಜರ್ಸಿಯನ್ನ ಧರಿಸಿ ಪರಿಸರದ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.